ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಮೊದಲನೇ ಹಬ್ಬ ನನಗೆ. ಹೋದ ವರ್ಷ ಕೂಡ ಮಾಡಿದ್ರು, ಹೂ ಮುಡ್ಸೋ ಶಾಸ್ತ್ರ ಆಗಿತ್ತು. ಹಬ್ಬದ ಪ್ರಕಾರ ನಿನ್ನೆ ಒಂದು ವರ್ಷ ಹೂ ಮುಡ್ಸೋ ಶಾಸ್ತ್ರ ಆಗಿ ನಿನ್ನೆಗೆ ಡೇಟ್ ಪ್ರಕಾರ ಆಗಸ್ಟ್ 15ನೇ ತಾರೀಕು. ಬನ್ನಿ ಇವತ್ತು ನಮ್ಮ ಮನೇಲಿ ಹಬ್ಬ ಹೇಗೆ ಮಾಡ್ತೀವಿ ನೋಡೋಣ. ಮಡಗ್ತೀನಿ ಮೆತ್ತ ಹಾಂ ತೆಗೆಸ್ಕೊ ಮೆತ್ತ ತೆಗೆಸ್ಕೊ ಕಾಯ್ಕೊ ಕಾಯ್ಕೊ ಬಲ್ಲ ಮೆತ್ತ ಬೇಕು. ನಮ್ಮನೆ ಮುದ್ದು ಲಕ್ಷ್ಮಂದಿರು. ವಿಘ್ನೇಶ್ವರನ ಪೂಜೆ. ಏನು ಮಾಡ್ತಿದ್ಯಾ? ಇವಾಗ ಕರೆದಿರೋ ಹಾಲು, ಫ್ರೆಶ್ ಹಾಲು. ಗೌತು ಪೂಜೆ ಮಾಡ್ತಿದ್ದಾನೆ. ಹೇಗೆ ಕಾಣಿಸ್ತಿದೆ ನಮ್ಮ ವರಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ನಮ್ಮ ದೇವ್ರ ಮನೆ, ಪುಟಾಣಿ ದೇವ್ರ ಮನೆ. ಫ್ರೆಂಡ್ಸ್, 5ರಲ್ಲಿ ನಮ್ಮ ಮನೆ ಲಕ್ಷ್ಮಿ ಔಟ್ಪುಟ್ ಈ ಥರ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆಯಾ? ಬಳೆ, ಸೀರೆ, ಡ್ರೈ ಫ್ರೂಟ್ಸ್ ಒರಿಜಿನಲ್ ಫ್ರೂಟ್ಸು, ಪ್ಲಾಸ್ಟಿಕ್ ಫ್ರೂಟ್ಸ್ ಅಲ್ಲ. ಇದೆಲ್ಲ ಸಿಪೇಟು, ಆಪಲ್, ಹೋಮ್ ಮೇಡ್ ಸ್ವೀಟ್ಸ್, ವಿಘ್ನೇಶ್ವರ, ಮುಕ್ಕಣ್ಣೇಶ್ವರ, ಬಾಲಹನ, ಪೈನಾಪಲ್, ಕೊಬ್ಬರಿ. ಈ ಥರ ಬಂದಿದೆ ಫೈನಲ್ ಔಟ್ಪುಟ್. ನಾನು ಲಾಗ್ಗೆ ವೀಡಿಯೋ ಮಾಡ್ಕೊಳ್ತಾರೆ. ರಂಜು ಏನು ಮಾಡ್ತಾಳೆ ನೋಡಿ. ಈಗ 7 ಗಂಟೆ ಆಗಲೇ ಎಡಿಟ್ ಸ್ಟಾರ್ಟು. ಏನು ಮಾಡ್ತಿದ್ದೆ ರಂಜು? ತೋರಿಸು. ಬೆಳಗ್ಗೆ ಬೇಗ ಹಾಕೋಣ ಅಂತ. ಆನೆ ತೋರಿಸೋ ಬರ್ತ್ಬಿಟ್ಟಿದೆ ಆಗಲೇ. ಆನೆ ಇದೆ ನೋಡಿ. ರಂಜು ಹಸು ಬತ್ತು, ಹಸು ಪೂಜೆ ನಡೀತಿದೆ.
ಆಯ್ತಾ ಗೋಪೂಜೆ? ಫ್ರೆಂಡ್ಸ್ ಮನೆಯಲ್ಲೆಲ್ಲ ಪೂಜೆ ಆಯಿತು. ಇವಾಗ ಎಲ್ಲ ಹೋಗ್ತಾ ಇದ್ದೀವಿ? ನಮ್ಮ ಮನೆ ದೇವ್ರು ಲಕ್ಷ್ಮೀ ದೇವಿ ಪೂಜೆ ಮಾಡ್ಸಕ್ಕೆ ಹೋಗ್ತಿದೀವಿ. ಬನ್ನಿ ನಮ್ಮ ಮನೆ ಹೆಣ್ದೇವ್ರು ನಮ್ಮೂರಲ್ಲಿ ಇದೆ ಲಕ್ಷ್ಮೀ ದೇವಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀವಿ ನೋಡೋಣ. ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ. ವಿಘ್ನೇಶ್ವರ, ಲಕ್ಷ್ಮೀ ದೇವಿ, ಚಂದ್ರಚೂಡೇಶ್ವರ, ಸ್ಮಶಾನ ಕಮ್ಮ. ರಂಜು ಎಲ್ಲೋಗ್ತಿದ್ಯಾ? ವಿಘ್ನೇಶ್ವರ. ನಮ್ಮೂರಲ್ಲಿರುವಂತಹ ಫೇಮಸ್ ಗಣಪತಿ ಟೆಂಪಲ್. ಡನ್ಸೋ ಮಾಡಿಸ್ಕೋಬೇಕು. ಡನ್ಸೋ ಅಂದ್ರೆ ಏನೋ ಆನ್ಲೈನ್ ಬುಕ್ ಮಾಡ್ತೀವಿ, ಪ್ರಾಡಕ್ಟ್ ಅಲ್ಲಿಂದ ಕಳಿಸು. ಬುಕ್ ಮಾಡ್ತೀವಿ, ಬರ್ತಾರೆ ಡೆಲಿವರಿ ಬಾಯಿ. ನಾವೀಗೇನೋ ಹೇಳ್ತೀವಿ ಅದನ್ನ ಕೊಟ್ಟು ಕಳಿಸಿ. ಹಾಂ ಅಲ್ಲಿ తీసుకొಬರ್ತಾರೆ. ಬಂದು ಇಸ್ಕೊಂಡು ನಮ್ಮ ಮನೆಗೆ ತಂದು ಕೊಡ್ತಾರೆ. ಬೇಗ ಕಳಿಸು ಲೊಕೇಶನ್. ನಾನು ಬೇಗ ಲೈವ್ ಲೊಕೇಶನ್ ಕಳಿಸಿರಾ? ಲೈವ್ ಲೊಕೇಶನ್ ಕಳಿಸಿರಾ? ಊಟ ಎಲ್ಲ ಪಾರ್ಸಲ್ ಮಾಡ್ಬಿಟ್ಟು ಬಿಗ್ಗೆ ಪ್ಯಾಕ್ ಮಾಡ್ಬಿಟ್ಟು ಇಟ್ಟಿರಿ. ನಾವು ಡನ್ಸೋ ಬುಕ್ ಮಾಡ್ಕೊತೀವಿ. ನಿಮ್ಮ ಮಗಳು ಕಳಿಸೋನೆ. ಆಮೇಲೆ ನಿನ್ ಮಗಳೂನು ಕಳಿಸ್ಬೇಕಾದ್ರ ಜೊತೆ ಪ್ಯಾಕ್ ಮಾಡಿ. ಯಾರಿಬ್ರು ಗೆಸ್ಟ್ಗಳು ಬಂದವ್ರು ಕೇಳ್ತಾವ್ರೇನು? ಇಲ್ಲಿ ಮುದ್ದು ಅನ್ನಿ ಅಂತ ಯಾರೋ ಗೆಸ್ಟ್ ಬಂದವ್ರೆ, ನಿನ್ ಮಗಳು ಬೇಕಂತೆ. ಅದಕ್ಕೆ ಅಕ್ಕ ಬಕ್ಕ 3 ಗಂಟೆ ಮೇಲೆ ಆದ್ರೂ ಏನ್ ತೇಜ? ಹಲೋ ಕೇಳ್ತಾವನೇನೋ. ಅಯ್ಯ ಏನ್ ಮಾಡ್ಬೇಕು ಅಂದಲ್ಲ? ಅಯ್ಯ ಮಾಡ್ಬೇಕು ಅಂದಲ್ಲ, ಏನ್ ಮಾಡ್ಬೇಕು ಅಂದೆ? ಏನ್ ದುಡ್ಡ? ಈಗ ನಿಮ್ಮ ಮನೆ ಲಕ್ಷ್ಮಿ ನಿಮ್ಮ ಮನೆ ಮಡಿಕೊಳ್ಳಿ, ನಮ್ಮ ಮನೆಗೆ ಹಾಕಿ ಮಡಗಿ ನಿನ್ ದುಡ್ಡ ಮದುವೆ ಹೋದ್ಮೇಲೆ. ಸೇವಿಂಗ್ ಅಕೌಂಟ್ ನಿಮ್ಮ ಮಮ್ಮಿ. ಟೈಮ್ 4:15. ಇವಾಗ ಬಂದು ಊಟ ಮಾಡ್ತಾವ್ರು ಗೌಡ್ರಿ. ಎಲ್ಲೋಗಿದ್ರಿ? ಓಹೋ ನೈಟ್ ಎಲ್ಲ ಪಾಪ ನಿದ್ದೆಗೆಟ್ಟಿದ್ನಲ್ಲ ಅದಕ್ಕೆ. ಏನು ತಿಂತ ಇದೆಲ್ಲ ಒಂದೇ ತಟ್ಟೆಗೆ ಹಾಕೊಂಡ್ಬಿಟ್ಟವನೆ. ಪುಳಿಯೋಗರೆ, ಬೀನ್ಸ್ ಪಲ್ಯ, ಸಜ್ಜಿಗೆ, ಅವರೆಕಾಳು ಕೂಟು, ಒಬ್ಬಟ್ಟು, ಹಪ್ಪಳ, ಅನ್ನ ಸಾಂಬಾರು. ಇವತ್ತು ನಮ್ಮ ಮನೆ ಎಲ್ಲ ಒಂದೇ ತಟ್ಟೆಗೆ ಹಾಕೊಂಡು ಪ್ರಸಾದ ತಿಂತವನು. ಎಲ್ಲೂ ಪೆಟ್ರೋಲ್ ಹಾಕೊಂಡು ಎಲ್ಲ ಅಶ್ವಿನ ಕುಂಕುಮಕ್ಕೆ ಹೆಣ್ಮಕ್ಳು ಹೋದ್ರೆ ಇವ್ರ ಜೊತೆಗೆ ನನ್ನ ನನ್ನ ಕರ್ಕೊಂಡು ಹೋಗ್ತಾವಳ ಬಾ ಅಂತ. ಏನಿಲ್ಲ ನನಗೆ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಅಲ್ವಾ. ಯಾರ್ಯಾರ ಮನೆ ಎಲ್ಲೆಲ್ಲಿ ಗೊತ್ತಿಲ್ಲ ಅಂತಂದ್ಲು. ಅದಕ್ಕೆ ಕರ್ಕೊಂಡು ಇವ್ರು ಯಾರು ಗೊತ್ತಾ? ನಂದಿತಾ. ಗೊತ್ತಿರುತ್ತೆ ಮದುವೆ ವ್ಲಾಗಲ್ಲಿ. ಬ್ಯೂಟಿಫುಲ್ ಸಿಂಧು ಫೇಮಸ್ ಆಗ್ಬಿಟ್ಟವಳೆ. ನಮಗೆಲ್ಲ ಗೊತ್ತಾಗೋಯ್ತು. ಇವನು ದೊಡ್ಡವ. ಏನು ಮಾಡ್ತೀರಿ ರಂಜು? ನೋಡಿದೆ ಗೊತ್ತಿತ್ತು ಬಟ್ ಬರ್ತಿರ್ಲಿಲ್ಲ ಬೈಕ್. ಎಲ್ಲರೂ ದಪ್ಪ ಐತೆ ಅಂತವ್ರೆ. ಎಕ್ಸಸೈಸ್ ಮಾಡಿ ಕರ್ಗಿಸ್ಬೇಕು ಬಾಡಿನ ಅಂತೆ. ನನ್ನ ಫ್ರೆಂಡ್ ಬಂದಿದ್ರು, ರಂಜು ಸಂತೂರ್ ಮಮ್ಮಿ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ, ಈಗ ನೋಡ್ತಾ ಇದ್ರಿ ಅಂತವ್ರೆ. ಚಾಲೆಂಜ್ ಆಗ್ತಿರತ್ತೆ, ಸಂತೂರ್ ಮಮ್ಮಿ ಆಗ್ಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಊಟ ಮಾಡ್ದಾ? ಇನ್ನೊಂದು ಹೇಳ್ಬೇಕು ಪಾಪ, ನಾನು ಊಟಕ್ಕೆ ಪಾಪ ಎಲ್ಲನೂ ಬಡಿಸ್ಕೊಟ್ಟು ಎಲೆ ಹಾಕಿ ಎಲೆ ತೊಳೆದು ಎಲ್ಲ ಬಡಿಸ್ಬಿಟ್ಟು ಕರ್ದ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಇಷ್ಟ ಆಯಿತು. ಅದಕ್ಕೆ ಗೌತು ಇಷ್ಟ ನನಗೆ, ಅದಕ್ಕೆ ಲವ್ ಮಾಡಿರೋದು. ಥ್ಯಾಂಕ್ಸ್, ಲವ್ ಯು. ಹಾಯ್ ಗಾಯ್ಸ್,
ಈ ವಿಡಿಯೋ ಮೊನ್ನೆಗೇ ಕಂಟಿನ್ಯೂ ಮಾಡ್ತೀವಿ. ನೆನ್ನೆ ಹುಣ್ಣಿಮೆ ಇತ್ತು, ಶುಕ್ರವಾರ ಶನಿವಾರ ಭಾನುವಾರ ಇವತ್ತು 3 ದಿನ ಆಗುತ್ತೆ. ಇವತ್ತು ದೇವ್ರನ್ನ ಕತ್ತರಿಸ್ತೀವಿ. ನೆನ್ನೆ 500 ಕೇಳೋದಕ್ಕೆ ನೆನ್ನೆ ಹುಣ್ಣಿಮೆ ಏನು ಮಾಡಬೇಡಿ ಅಂತಂದಿದ್ರು. ಅದಕ್ಕೆ ಮೊನ್ನೆಯಿಂದ ದೇವ್ರು ನಮ್ಮಲ್ಲಿ ಹಿಂಗೆ ಇದ್ದಾರೆ, ಕೂತಿದ್ದಾರೆ. ಇವಾಗ ದೇವ್ರನ್ನ ಕದಲಿಸ್ಬಿಟ್ಟು ಇವತ್ತೊಂದು ಆರ್ಡ್ರ್ ಇದೆ, ಆ ಆರ್ಡ್ರನ್ನು ಇದೇ ಲಾಗಿ ಕಂಟಿನ್ಯೂ ಮಾಡ್ತೀವಿ. ಬನ್ನಿ ನೋಡೋಣ ಯಾವ ಥರ ಲಾಗ್ ಆಗುತ್ತೆ ಅಂತ. ಐಟಮ್ಸ್ ಎಲ್ಲ ಕಾರಿಗೆ ಲೋಡ್ ಮಾಡಾಯಿತು. ಇವಾಗ ಹೋಗ್ತಾ ಇದ್ದೀವಿ ಕಬ್ಬಾಳು ಸಾತ್ನೂರ್ ಹತ್ರ. ಕಬ್ಬಾಳು ಸಾತ್ನೂರ್ ತಾನೆ? ಕಬ್ಬಾಳು ಸಾತ್ನೂರಲ್ಲಿ ಆರ್ಡರ್ ಇದೆ. ಬನ್ನಿ ಹೋಗೋಣ, ಹೇಗಿರುತ್ತೆ. ಇವತ್ತು ಸಂಡೇ ಆಲ್ಮೋಸ್ಟ್ ಎಲ್ಲ ಆರ್ಡರಲ್ಲೂ ನಾನು ಫ್ರೀಯಾಗಿ ಇರ್ತೀನಿ. ಫ್ರೀ ಆಗಿಲ್ಲ ಅಂದ್ರೂ ಫ್ರೀ ಮಾಡ್ಕೋಬೇಕು ಅಲ್ವೇನೋ. ಬಾ 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 ಅಂತ ಲೊಕೇಶನ್ಗೆ ಬಂದ್ವಿ. ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ, ಮರ್ತೋಗಿತ್ತು. ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಅದು ಸಮುದಾಯ ಭವನದಲ್ಲಿ ಮಾಡ್ತಾ ಇದ್ದಾರೆ. ಹಳ್ಳಿ ಅಲ್ವಾ ಇದು? ಸಾತ್ನೂರ್ ಹತ್ರ ಯಾವುದೋ ಒಂದು ಅಲ್ಲ ಹಳ್ಳಿ, ಸಾತ್ನೂರ್ ಪಕ್ಕ ಅನ್ಸುತ್ತೆ. ಸಿಟಿನೇನಾ? ಅಯ್ಯಪ್ಪ ಸ್ವಾಮಿ ಸಾಂಗ್ ಹಾಕಿದ್ರು, ಮತ್ತೆ ಸ್ಟಾರ್ಟ್ ಆಯಿತು. ಬನ್ನಿ, ಫುಲ್ ಕಂಪ್ಲೀಟ್ ಆದಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ತೋರಿಸ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಏನು ಮಾಡ್ತಿದ್ಯಾ? ಫೈನಲ್ ಔಟ್ಪುಟ್ಟಾ? ಚೆನ್ನಾಗಿದೆ, ನೈಸ್. ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ನೋಡಿ. ಗೈಸ್ ಎಲ್ಲರೂ ಬಂದು ಫೋಟೋ ವಿಡಿಯೋಸ್ ತೊಗೊಂಡು ಹೋಗ್ತಿದ್ದಾರೆ. ಅದನ್ನೆಲ್ಲ ಪ್ಲಾಸ್ಟಿಕ್ ಹಣ್ಣು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮೇಲೆ ನಾವೇ ಹೇಳಿದ್ವಿ ಇಲ್ಲ ರಿಯಲ್ ಫ್ರೂಟ್ಸ್ಗಳೇ ಅಂತ. ಪ್ಲೇಟ್ ಡೆಕೋರೇಷನ್ ಮಾಡೋದು ಬಿಟ್ಬಿಟ್ಟು ಬಲೂನ್ ಡೆಕೋರೇಷನ್ ಮಾಡ್ತಾ ನಿಂತವನೆ. ಯಾಕಂತಂದರೆ ಬ್ಯಾಕ್ ಟಾಪ್ ಆಲ್ರೆಡಿ ಮಾಡಿ ಹೋಗಿದ್ರು ಡೆಕೋರೇಷನ್ ಅವರು. ಕ್ಲೈಂಟ್ರು ಬಲೂನ್ ಕೂಡ ಬೇಕು ಅಂದ್ಬಿಟ್ಟು ನಮಗೆ ಹೇಳಿದ್ರು. ಇವನು ಹೆಲ್ಪ್ ಮಾಡ್ತಿದ್ದಾನೆ. ನಾನು ಬೇಡ ಕಣೋ, ನಿನ್ನ ಕೆಲಸ ಅಲ್ಲ, ಯಾಕೆ ಮಾಡ್ತೀಯಾ ಅಂದ್ರೂ ಹೋಗ್ಲಿ ಬಿಡು ಅಂದ್ಬಿಟ್ಟು ಮಾಡ್ತಿದ್ದಾನೆ. ಗೌತು ಬ್ಯಾಕ್ಗ್ರೌಂಡ್ ಡೆಕೋರೇಷನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ಯಾ? ಹಾಂ, ಒತ್ತಾಯದ ಮೇರೆಗೆ. ಎಲ್ಲೋದ್ರೂ ಫಸ್ಟ್ ಹೋಟ್ಲುಗಳಲ್ಲಿ ಏನು ಕೇಳು, ನಾವು ಇದನ್ನು ತಿನ್ಕೊಂಡು ಇನ್ನೊಂದು ಐಟಮ್ ಆರ್ಡ್ರ್ ಮಾಡಬೇಕಲ್ಲ, ಅದಕ್ಕೆ ಫಸ್ಟ್ ನಮಗೆ ಕೊಡ್ತಾರೆ. ಫ್ರೆಂಡ್ಸ್ ಆರ್ಡ್ರೆಲ್ಲ ಮುಗೀತು. ಮುಗಿಸ್ಕೊಂಡು 11 ಗಂಟೆ, ಇನ್ನೂ 3 ಅವರು. ಏನು ಮಾತಲ್ಲ ಮಾಡಿದ್ದು 3 ಅವರು ಎಡಿಟಿಂಗ್ ಮಾಡೋಣ ಅಂತ ಅವ್ರ ಕಾರಲ್ಲಿ. ಅದಕ್ಕೆ ನಾನು ಎಲ್ಲರ ನಿಯರ್ ಯಾವ್ದಾರು ಪ್ಲೇಸಸ್ ಇದೆ ನೋಡು, ಮುತ್ತತ್ತಿ ಯಾವ್ದಾರ ಹೋಗಿ ಬರೋಣ ಅಂತ ನೋಡು ಏನಾಗ್ತಾರೆ. ಹೊಡೆಬೇಡ್ವಾ? ಓಕೆ, ಈಗ ಕೊಟ್ಬಿಟ್ರಾ? ನಾವಂದ್ರೆ ಹಿಂಗೆ ಇಟ್ಕೋ. ಎಲ್ಲಿ ತಂದಿದ್ಯಾ? ಕಬ್ಬಳಲ್ಲಿ. ಇಲ್ಲಿ ಕಬ್ಬಾಳಲ್ಲಿ ಗೋಬಿ ತುಂಬ ಇಷ್ಟ ನಮಗೆ. ಇಲ್ಲಿ ದೇವಸ್ಥಾನದ ಆಪೋಸಿಟ್ ಮಾಡ್ತಾರೆ. ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಅಂದಿವೆ ಗೋಬಿ ತಿನ್ಕೊಂಡು ಮನೇಲಿ ಮಮ್ಮಿ ಅಡುಗೆ ಮಾಡಿದ್ದಾರೆ. ಅಲ್ಲೋಗಿ ಒಂದು ಸ್ವಲ್ಪ ಊಟ ಮಾಡಬೇಕು. ಜೈ ಕಬ್ಬಳಮ್ಮ. ನೋಡ್ತೀನಿ ಕಣಮ್ಮ. ಎಲ್ಲಿ ಹೋಗ್ತಿದ್ಯಾ? ಚನ್ನಪಟ್ಟಣದ ಒಳಗಡೆ ಹೋಗ್ತಾವನಿಲ್ವಾ? ಎಲ್ಲಿ ಹೋಗ್ತಿದ್ಯಾ? ಇಲ್ಲಿ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಇದ್ದಾರೆ, ಕರ್ಕೊಂಡು ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಬಾಯ್ ಅಂಡ್ ಗರ್ಲ್, ನೀಸ್ ಅಂಡ್ ನೆಫ್ಯೂ ಇದ್ದಾರೆ. ನಮ್ಮ ಅಳಿಯ ಮತ್ತೆ ಸೊಸೆ ಇಲ್ಲಿ ಚನ್ನಪಟ್ಟಣ ಅವ್ರ ಆಂಟಿ ಮನೆಗೆ ಬಂದಿದ್ದಾರೆ. ಮಳೆ ಬರ್ತಿದೆ ಅಂತ ಬರಕ್ ಹೋಗ್ತಾ ಇದ್ದೀವಿ. ಏನಂದಲ್ಲ, ಏನಿಲ್ಲ, ಏನೋ ಗೊಡಗೊಡ ಅಂತ. ಇಲ್ಲೇ ಇಲ್ಲೇ ಹೋಗು, ಚನ್ನಂಬಿಕಾ ಸ್ಕೂಲ್ ಹತ್ರ ಅಂತೆ. ಇಲ್ಲ ನಮ್ಮ ಅಣ್ಣ ಯಾವ್ದೋ ಗಣಪತಿ ಬ್ಯಾನರ್ ಹಾಕಿದ್ದಾರೆ ಅಂದ್ರೆ ಅದಕ್ಕೆ. ಅಲ್ಲಿ ಪಾರ್ಕ್ ಐತಂತೆ, ಪಾರ್ಕ್ ರೈಟ್ ತಗೋಬೇಕಂತೆ, ಆಮೇಲೆ ಲೆಫ್ಟ್ ಅಂತೆ. ನೋಡು ಬಾರು ನೋಡ್ತವ್ರ ಬರ್ತಾರೆ. ಏ ಬೇಗ ಬನ್ರೋ, ಕಾರಲ್ಲಿ ಸ್ಪೇಸ್ ಇಲ್ಲ. ಎಲ್ಲಿ ಕೂತ್ಕೋತೀರಾ? ಹಿಂದೆ ಎಲ್ಲ ಲೋಡ್ ಆಗೈತೆ. ಕಾರ್ ಮೇಲೆ ಹತ್ತಿ.
ಫುಲ್ಲು ಮೇಲೆ ಮುಂದೆ ಬರ್ತೀಯಾ? ಬಾನಿ ಮುಂದೆ ಹೌದು. ಲಾಸ್ಟ್ ಸತ್ ಕೇಳ್ತೀನಿ, ಮನ್ಸಿಗೆ ಬೇಜಾರು ಮಾಡ್ಬೇಡ. ನೀನು ಯಾರ ಕಡೆ ಕರೆಕ್ಟಾಗಿ ಅವಳು ಏನ್ ಚಿನಿ ಫೈನಲ್ 4ನೇ ಸರಿ ಜಿಶಿ ನಮ್ಮ ಜಿಶಿಗ ಯಾರ ಪರ ನೀನು? ಯಾರ ಪರ ನಮ್ಮ ನೀನು? ನಿಜ ಹೇಳ್ಬಿಡು. ಮಾಮನ್ ಪರ ಬಿಡಪ್ಪ, ಹೇಳ್ಬಿಡಪ್ಪ. ಆಯ್ತು ಆನ್ಸರ್ ನಾನು ನಾನ್ ಬೇಡ್ವೆ. ಅಯ್ಯೋ ಮುದ್ದು, ನಾನು ನಿಮ್ಗೆ ಏನು ತಗೊಳಕ ಮುಗಿದ್ ನನ್ನ ನಿಮ್ಗೆ ಮುಗಿದಾಯ್ತು ನಿಮ್ಮ ಕಡೆ. ಇಷ್ಟ ಆದ್ಮೇಲೆ ಮುದ್ದೆ ಮತ್ತೆ ಅಂತ ಬರೀ ಸುಳ್ಳು. ಈಗ ಯಾರ ಪರ ನೀನು? ಮತ್ತು ಗೊತ್ತು ಯಾರ ಪರ ನೀನು? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಇದು ನಿಯತ್ತು ಕಾಲನೇ ಇಲ್ಲ. ಹೋಗಿ ಅವ್ನು ಬರೀ ಸುಳ್ಳು ಹೇಳ್ತವನೆ. ಆಯ್ತು, ನೀನ್ ನಿಜವಾಗ್ಲೂ ಅವ್ರು ನಿಜ ಹೇಳಿದ್ರೆ ಆ ಕವರ್ ಅವ್ರು ಕೊಟ್ಬಿಡು. ಈಗ ಕೊಟ್ಬಿಡು ನೀನು. ಆ ಕವರ್ ಇಸ್ಕೊಚಿನಿ. ನಿಂಗೆ ಮಾಮನ್ ಪರ ತಾನೆ ಕವರ್ ಇಸ್ಕೊ, ಮನೆಗೆ ತಗೊಂಡೋಗೋಣ. ನೋಡಿ ಅಣ್ಣದಿರ್ಗೆ ರಾಖಿ ಕಟ್ತಾವಳೆ ನೋಡಿ, ಅಣ್ಣದಿರ್ಗೆ ರಾಖಿ ಕಟ್ತಾವಳೆ. ಆಗಲ್ವಾ? ಯಾಕೋ ಈ ಕೇಸೇ ಅರ್ಥ ಆಗ್ತಿಲ್ವೇ? ಆಗ್ತಿಲ್ವಾ? ಅರ್ಶನ್ ಕೈಗೆ ರಾಕಿನೇ ಹಾಕೈತೆ ನೋಡಿ ಫ್ರೆಂಡ್ಸ್. ದರ್ಶನ್ ಕುಳ ಅನ್ಬೋದಪ್ಪ ನಿಮ್ಮನ್ನ? ದರ್ಶನ್ ಅವರೇ ನಮ್ಮ ಸ್ವೀಟ್ ಕೊಡ್ತಾರೆ ನೋಡಿ. ತಿನ್ನು. ಯಾಕೋ ಯಾಕೆ ಸರ್? ಹಾಕಿನಾ? ಯಾರ ಇವ್ರಿಬ್ರು ಯಾರು ನಾಚೋತಿದೆ ಜಾಸ್ತಿ? ಯಾಕೋ ನಮ್ಮ ಗಂಡು ನಾಚ್ಕೋತಾರ ಜಾಸ್ತಿ. ಯಾಕೆ ಸರ್? ಅವ್ರು ಕೊಟ್ಟ ಇದಿಷ್ಟ ಪ್ರೀತಿಯಿಂದ ಸರ್ ಅಭ್ಯಾಸ ಮಾಡ್ಕೋತ ಚಾಕ್ಲೇಟ್ ಕೊಡಕ್ಕೆ. ಯಾಕೆ ಕಾಸು ಯಾಕೆ ಕೊಡ್ಕೋದೆ? ನಾನೇನು ತಗೊಬರೋಕ್ಕಾಗಲಿಲ್ಲ. ಹಿಂಸೆ ಕೊಟ್ಬಿಟ್ರೆ ಫೋನ್ ಮಾಡಿ. ಮಳೆ ಬರ್ತೈತೆ, ಎಲ್ಲ ನಿಂತು ಕೊಡೋಕ್ಕೂ ಜಾಗ ಇಲ್ಲ. ಇದು ಯಾಕೆ ಇರಪ್ಪ, ನಮ್ಮ ದರ್ಶನ್ ಒಂದು ಹೈಲೈಟ್ ಮಾಡುವ. ಮದುವೆ ಗಂಡು ಸಿಂಗಲಿಂದ ಸ್ವೀಟ್ ತಿನ್ನೋಲ್ಲ ನಾನು. ಯಾವ ಚಿಕ್ಕ ವಯಸ್ಸಿನ ಡೇಟ್ ಮಾಡ್ತಾವನೆ. ಚಿಕ್ಕ ವಯಸ್ಸಿಂದನೂ ತಿನ್ನೋದಿಲ್ಲ ಸ್ವೀಟ್ ಮೇಲೆ. ಕಾರ್ದಿದೆ, ಇಬ್ರು ಬರಲಿಲ್ಲ ಅವರು. ಹೊರಮೇಲೆ ಕರೀಲಿವಪ್ಪ. ಕರೆದ ನಾನೇ ಮುದ್ವಾಡಿಕೊಂಡು ಹೋಗ್ಬಿಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.